ತಿಳಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಮತ್ತು ತಿಮ್ಮಣ್ಣವರು ಕೂಡ ಇಲಾಖೆಯ ಪ್ರತಿನಿಧಿಯಾಗಿ ಬಂದು ನನ್ನ ಅನಿಸಿಕೆಗಳನ್ನು ಕೂಡ ನಿಮ್ಮ ಮುಂದೆ ಹೇಳಿದ್ದಾರೆ. ಮತ್ತು ರೇಷ್ಮೆ ಬೆಳೆಗಾರರು ಕೂಡ ನಮ್ಮ ತಾಲೂಕಿನಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಇವರನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು KSRTC ಅಧಿಕಾರಿಗಳಿಗೆ ಇನ್ನಿಗಲ್ಲ, ತುಮಕೂರಿನಲ್ಲಿ ಬಂದಿರೋರು ನೀವೇನಿದೆ ನಮ್ಮವ್ರೇನು ಬೇರೆ ಹೇಳೋದೇ ತುಮಕೂರು. ಬೆಳಿಗ್ಗೆ ಹೊತ್ತು ಸಿದ್ಧಗಂಗಾ ಮಠದ ಮಕ್ಕಳು ಶಾಲೆಗೆ ಸುಮಾರು 500 ಜನ ಬರ್ತಾರೆ. ನನಗೆ ತುಮಕೂರು ಕಾಲೇಜ್ಗಳು ಆ ಕ್ಯಾಟ್ಸನ್ನ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬಿಟ್ರೆ ಆ ಹುಡುಗರ ಜೊತೆ ಹೆಣ್ಣುಮಕ್ಳು ಅವರೆಲ್ಲ ಕೊಡೋ ಕಷ್ಟ ನೋಡ್ಬಿಟ್ರೆ ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ದಯಮಾಡಿ ಆ ಸಮಯದಲ್ಲಿ ಮತ್ತೆ ಸಾಯಂಕಾಲ ನೀವು ಸರ್ವೆ ಮಾಡಿಸಿ, ನಿಮ್ಮಲ್ಲಿ ಸರ್ವೆ ಮಾಡಿಸಿ. ಅದು ರಶ್ ಎಲ್ಲ ನೀವು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಆ ಹುಡುಗರುಗಳು, ಆ ಹೆಣ್ಮಕ್ಳುಗಳು ಅವ್ರ ಪರದಾಟ ನೋಡ್ಬಿಟ್ರೆ ನಮಗೆ ಒಂದೊಂದು ಸತಿ ಭಾಳ ನಮಗೆ ಬೇಸರ ಆಗ್ತದೆ. ಆ ದೃಷ್ಟಿಯಿಂದ ತಾವು ದಯಮಾಡಿ ಬೆಳಿಗ್ಗೆ ಆ ಮಠದ ಮಕ್ಕಳುಗಳು ಬರ್ತಾರೆ, ಅವರು ಮಠದ ಬಸ್ ಹೋಗೋದಿಲ್ಲ ಅಂತೇಳಿ ಎಲ್ಲ ಕ್ಯಾನ್ಸರ್ನ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡ್ತಾರೆ. ನೀವು ಮಠದಿಂದ ಆಪ್ರೇಟ್ ಮಾಡಿದ್ರು ಒಳ್ಳೇದು. ಮಠದಿಂದ ಆಪ್ರೇಟ್ ಮಾಡಿದ್ರೆ ಕ್ಯಾನ್ಸರ್ ಮೂಲಕ ಬಂದು ತುಮಕೂರಿಗೆ ಹೋಗ್ಬಿಟ್ರೆ ಬಹಳಷ್ಟು ವಿದ್ಯಾಭ್ಯಾಸದ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು